ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ಇಡೀ ರಾಜ್ಯಾದ್ಯಂತ ಕಬ್ಬು ಬೆಳೆಗಾರರ ಸಂಬಂಧಪಟ್ಟಂತೆ ಬೆಳಗಾವಿಯ ಗುರ್ಲಾಪುರ್ ಕ್ರಾಸ್ ನಲ್ಲಿ ಮೊದಲು ಆರಂಭ ಆದಂತ ಕಬ್ಬು ಬೆಳೆಗಾರರ ಹೋರಾಟ ಏನಿದೆಯಲ್ವಾ, ಕಬ್ಬು ಬೆಳೆಗೆ ಪ್ರತಿ ಟನ್ನಿಗೆ ಕಬ್ಬಿಗೆ 3,500 ರೂಪಾಯಿ ನಿಗದಿ ಮಾಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ಮಾಡಿಬಿಟ್ಟು ಅದು ಬಾಗಲಕೋಟೆ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಹೋರಾಟದ ಕಿಚ್ಚು ಸರ್ಕಾರದ ಬುಡವನ್ನ ಅಲ್ಲಾಡಿಸುವ ಮಟ್ಟಕ್ಕೆ ಹೋಗಿತ್ತು ಹೋರಾಟ. ಕೊನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸುದೀರ್ಘ ಸುಮಾರು 7ರಿಂದ 8 ಗಂಟೆಗಳ ಕಾಲ ಸಭೆಯನ್ನ ನಡೆಸಿ ಒಂದು ತೀರ್ಮಾನಕ್ಕೆ ಬಂದ್ರು. ಅದು ಕಾರ್ಖಾನೆಗಳಿಂದ 50 ರೂಪಾಯಿ ಪ್ರತಿ ಟನ್ಗೆ, ಸರ್ಕಾರದಿಂದ 50 ರೂಪಾಯಿ ಪ್ರತಿ ಟನ್ಗೆ ಅಂತ. ಅದರ ಜೊತೆಗೆ ಒಂದಷ್ಟು ಏನು ರಿಕವರಿ ಇದೆಯಲ್ಲ, ಕಬ್ಬಿನಿಂದ ಹರಿಯುವಂತ ರಿಕವರಿ ಇದೆಯಲ್ಲ, ಅದರ ಆಧಾರದ ಮೇಲೆ ಕಬ್ಬಿನ ಬೆಲೆ ನಿಗದಿ ಕೂಡ ಆಗುವಂತದ್ದು. ಈ ಎಲ್ಲಾ ಹಿನ್ನೆಲೆಯಲ್ಲಿ ಒಟ್ಟಾರೆಯಾಗಿ ರಾಜ್ಯದ ಎಲ್ಲಾ ಕಬ್ಬಿನ ಕಾರ್ಖಾನೆಗಳಿಗೆ ಪ್ರತಿ ಟನ್ನಿಗೆ ಕಾರ್ಖಾನೆಯಿಂದ 50 ರೂಪಾಯಿ ಮತ್ತು ಸರ್ಕಾರದಿಂದ 50 ರೂಪಾಯಿ ಕೊಡುವ ಸಂಬಂಧಪಟ್ಟಂತೆ ನಿರ್ಧಾರ ಆಯಿತು. ಆದ್ರೆ ಈ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಪರ ವಿರೋಧ ಎರಡು ಕೂಡ ಚರ್ಚೆ ಇರುವಂತದ್ದು. ಅಂತಿಮವಾಗಿ ರೈತರ ಜೊತೆ ಇನ್ನೂ ಕೂಡ ಸಭೆ ರೈತರು ಇನ್ನೂ ಕೂಡ ತೀರ್ಮಾನವನ್ನು ಕೈಗೊಂಡಿರುವ ರೈತರು ಇನ್ನೂ ಕೂಡ ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದಾರೆ ಮತ್ತು ಕೆಲವರು ಹರ್ಷವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಈ ಸಂಬಂಧಪಟ್ಟಂತೆ ಮಾತಾಡೋಕೆ ಕಬ್ಬಿನ ಅಂದ್ರೆ ರೈತ ಮುಖಂಡರು ಮತ್ತು ಹೋರಾಟಗಾರರು ಮತ್ತು ಜೊತೆಗೆ ಮಾಜಿ ಶಾಸಕರು ಆಗಿರುವಂತಹ ಅವರು ನಮ್ಮ ಜೊತೆ ಇರುವಂತದ್ದು. ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಈ ಸರ್ಕಾರ ನಿಗದಿ ಮಾಡಿರುವಂತದ್ದು ಏನಿದೆಯಲ್ವಾ ಬೆಲೆ, ನಿಮ್ಗೆ ಏನ್ ಅನ್ಸುತ್ತೆ? ನೀವು ರೈತ ಹೋರಾಟಗಾರರಾಗಿದ್ದಾರೆ, ಜೊತೆಗೆ ರೈತರು ಕೂಡ ಆಗಿದ್ದೀರಾ ಮತ್ತು ಜೊತೆಗೆ ನೀವು ಮಾಜಿ ಶಾಸಕರು ಕೂಡ ಆಗಿರುವಂತದ್ದು. ಏನ್ ಅನ್ಸುತ್ತೆ ಸರ್ಕಾರ ನಿರ್ಧಾರಕ್ಕೆ? ಸರ್ಕಾರ ನಿನ್ನೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅವರು ಮಾಡಿರುವಂತಹದ್ದು ಒಂದು ನಿರ್ಧಾರ, ಅದು ಸ್ವಾಗತಾರ್ಹ ಅಂತ ನನಗನ್ನಿಸ್ತದೆ. ಇದು 3,500 ರೂಪಾಯಿ ನಮ್ಮ ರೈತರು ಬೇಡಿಕೆ ಇತ್ತು. ಆಮೇಲೆ ಕಾರ್ಖಾನೆಯವರು 3,200 ರೂಪಾಯಿ ಕೊಡ್ಬೇಕು ಅನ್ನುವಂಥದ್ದು ಕಾರ್ಖಾನೆ ಮಾಲೀಕರದ್ದು ಒಂದು ವಿಚಾರ ಇತ್ತು. ಇನ್ ಬಿಟ್ವೀನ್ ದರ್ ವಾಸ್ ಎ ಡಿಫರೆನ್ಸ್ ಆಫ್ 300 ರೂಪೀಸ್, 300 ರೂಪಾಯಿದು ಡಿಫ್ರೆನ್ಸ್ ಇತ್ತು. ಆದ್ರೂ ಸಹಿತ ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ರೈತ ಮುಖಂಡರ ಜೊತೆಗೇನೋ ಆಯ್ತು, ಆಮೇಲೆ ಸಕ್ಕರೆ ಮಾಲೀಕರ ಜೊತೆಗೇನೋ ಚರ್ಚೆ ಮಾಡಿದಾಗ ಅವರು ಸಕ್ಕರೆ ಮಾಲೀಕರು 3,500ಕ್ಕಿಂತ ಜಾಸ್ತಿ ಕೊಡ್ಲಿಕ್ಕೆ ಆಗುದಿಲ್ಲ ಅನ್ನುವಂಥದ್ದೇನೋ ಒಂದು ಅಲ್ಲಿ ಹೇಳಿಕೆ ಬಂತು ಅಂತ ನಮ್ಗೆ ತಿಳಿದು ಬಂತು. ಆ ನಿಟ್ಟಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ನೀವು 50 ರೂಪಾಯಿ ಜಾಸ್ತಿ ಕೊಡಿ, 3,200ಕ್ಕೆ ಮೇಲೆ ಇನ್ನು 50 ರೂಪಾಯಿ ಜಾಸ್ತಿ ನೀವು ಕೊಡಿ, ಒಂದು 6 ತಿಂಗಳದವರೆಗೆ ಟೈಮ್ ತಗೊಂಡಾದ್ರೂ ಕೊಡಿ, ಆಮೇಲೆ ನಾವು ಸರ್ಕಾರದಿಂದ 50 ರೂಪಾಯಿ ಕೊಡ್ತೀವಿ, ಸೊ 3,300ಗೆ ಇದನ್ನ ನಾವು ಫೈನಲೈಸ್ ಮಾಡೋಣ ಅಂತೇಳಿ ಆ ರೀತಿ ಫೈನಲೈಸ್ ಮಾಡಿ ಅವರು ಹೇಳಿಕೆ ಕೊಟ್ರು. ಅದ್ರ ಜೊತೆಗೇನೆ ಏನ್ ಹೇಳಿದ್ರು, ರಿಕವರಿ 11.25 ಇರ್ಬೇಕು ಅನ್ನುವಂಥದ್ದು ಹೇಳಿದ್ರು. ಸೊ ಇದು ರಿಕವರಿ 11.25 ಇರ್ಬೇಕು ಅನ್ನುವಂಥದ್ದು ಏನ್ ಹೇಳಿದ್ದಾರೆ, ಇದರಲ್ಲಿ ಒಂದ್ ಸ್ವಲ್ಪ ಗೊಂದಲ ಇದೆ. ಗೊಂದಲ ಹೇಗೆ ಅಂತಂದ್ರೆ, ಈಗ ರಿಕವರಿ ಟೆಸ್ಟ್ ಮಾಡುವವರು ಸಕ್ಕರೆ ಕಾರ್ಖಾನೆಯವರು, ಸಕ್ಕರೆ ಕಾರ್ಖಾನೆಯವರು ರಿಕವರಿ ಟೆಸ್ಟ್ ಹೇಗೆ ಮಾಡ್ತಾರೆ? ಅಂದಾಜು 1 ಲಕ್ಷ ಟನ್ ಕಬ್ಬು ನುರಿಸಿದ ನಂತರ ಎಷ್ಟು ಸಕ್ಕರೆ ಉತ್ಪಾದನೆ ಆಯ್ತು ಅನ್ನುವಂಥದ್ದು ಅವರು ಲೆಕ್ಕ ಮಾಡ್ತಾರೆ. ಸೊ 1 ಲಕ್ಷ ಟನ್ನಲ್ಲಿ ಅಂದಾಜು ಸಾವಿರಾರು ರೈತರು ಇವತ್ತು ಏನ್ ಮಾಡಿರ್ತಾರೆ, ಅದರಲ್ಲಿ ತಮ್ಮ ಕಬ್ಬನ್ನ ಕಾರ್ಖಾನೆಗೆ ಕಳಿಸಿರ್ತಾರೆ. ಸೊ ಯಾವ ರೈತದ್ದು ರಿಕವರಿ ಎಷ್ಟಿದೆ ಅನ್ನುವಂಥದ್ದು ಅದು ಗೊತ್ತಾಗುದಿಲ್ಲ. ಅದು ಬಲ್ಕ್ದಲ್ಲಿ ಕಾಮನ್ ಆಗಿ ಇವರು ರಿಕವರಿ ಈ ರೀತಿ ಡಿಕ್ಲೇರ್ ಮಾಡಿ ಹೇಳ್ತಾರೆ ಕಾರ್ಖಾನೆಯವರು. ಸೊ ಇದರಲ್ಲಿ ಒಂದು ಸ್ವಲ್ಪ ಗೊಂದಲ ಇದೆ. ಏನ್ ಗೊಂದಲ? 11.25 ರಿಕವರಿ ನಿರ್ಧಾರ ಮಾಡೋರು ಯಾರು? ನಿರ್ಧಾರ ಮಾಡೋರು ಶುಗರ್ ಫ್ಯಾಕ್ಟರಿ ಅವರು. ಯಾವಾಗ ಮಾಡ್ತಾರೆ? ಬಲ್ಕ್ದಲ್ಲಿ ಲಕ್ಷ ಗಟ್ಲೆ ಆದ ನಂತರ 1-2 ಸಲ ಮಾಡ್ತಾರೆ. ಒಂದು ಹಂಗಾಮಿನಲ್ಲಿ 3-4 ಸಲ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಸೊ ಯಾವ ರೈತನ ಕಬ್ಬಿನ ರಿಕವರಿ ಎಷ್ಟು ಅನ್ನುವಂಥದ್ದು ಹೇಗೆ ಗೊತ್ತಾಗೋದು? ಇದು ಅದಕ್ಕಾಗಿ ಒಂದು ಲ್ಯಾಬೊರೇಟರಿ ಬೇಕಾಗ್ತದೆ. ಒಂದು ಲ್ಯಾಬೊರೇಟರಿ ಇರಬೇಕು. ಒಬ್ಬ ರೈತ ಕಬ್ಬು ಕಳ್ಸೋಕ್ಕಿಂತ ಮುಂಚೆ ಅವನ ಒಂದು ಫೀಲ್ಡ್ ದಲ್ಲಿ, ಅವನ ಒಂದು ಬೆಳೆಯಲ್ಲಿ ಇರುವಂತಹದ್ದು ಕಬ್ಬನ್ನ ಲ್ಯಾಬೊರೇಟರಿಗೆ ಒಯ್ದು ಆ ಕಬ್ಬಿನಲ್ಲಿ ಎಷ್ಟು ರಿಕವರಿ ಇದೆ ಒಂದು ಕಾಮನ್ ಆಗಿ ಒಂದ್ ಸಲ ಒಬ್ಬ ರೈತ ಅವನ್ ಅಂದಾಜು 100 ಟನ್ ಇದೆ ಅಂತ ತಿಳ್ಕೊಳ್ಳಿ.
ಆ 100 ಟನ್ ಇರುವಂತಹದ್ದು ಒಂದು ಕಬ್ಬಿನ ಒಂದು ಫೀಲ್ಡ್ ದಲ್ಲಿ ಆ ಪ್ಲಾಟ್ ದಲ್ಲಿ ಒಂದೆರಡು ಕಬ್ಬುಗಳನ್ನ ಮಾದರಿಯಾಗಿ ತಗೊಂಡು ರಿಕವರಿ ಮಾಡಿ ಆ ರೈತನ ರಿಕವರಿ ಎಷ್ಟು ಅನ್ನುವಂಥದ್ದು ಗೊತ್ತಾಗ್ತದೆ. ಈಗ ಕಾರ್ಖಾನೆಯವರು ಮಾಡುವಂತ ಪದ್ಧತಿ ಏನು, ಅವರು ಒಂದ್ 2 ತಿಂಗಳು ಅಥವಾ 1 ತಿಂಗಳು ಕಾರ್ಖಾನೆ ನಡೆಸ್ತಾರೆ. 1 ಲಕ್ಷ ಟನ್ನಾಗ ಕ್ರಷಿಂಗ್ ಆದ ನಂತರ ಸಕ್ಕರೆ ಎಷ್ಟು ಬಂತು, 1 ಲಕ್ಷ ಟನ್ ಕಬ್ಬಿಗೆ ಎಷ್ಟು ಸಕ್ಕರೆ ಬಂತು, ಅದು ನೋಡಿ ಅದ್ರ ಮೇಲೆ ಅವರು ಇಷ್ಟು ಟನ್ ಕಬ್ಬು ನುರಿತು, ಅದ್ರ ಮೇಲೆ ಇಷ್ಟ ನಮ್ಮ ಸಕ್ಕರೆ ಉತ್ಪಾದನೆ ಆಯ್ತು ಅಂತ ಅವರು ಈ ರೀತಿ ನಿರ್ಧಾರ ಮಾಡಿದರೆ ಯಾವ್ಯಾವ ರೈತನ ಕಬ್ಬಿನ ರಿಕವರಿ ಎಷ್ಟು ಅನ್ನುವಂಥದ್ದು ಗೊತ್ತಾಗುದಿಲ್ಲ, ಇಂಡಿವಿಜುವಲಿ ಗೊತ್ತಾಗುದಿಲ್ಲ, ಕಾಮನ್ ಆಗಿ ಗೊತ್ತಾಗ್ತದೆ. ಸೊ ಇದರಲ್ಲಿ ರಿಕವರಿ ಒಬ್ಬ ರೈತಂದು 10 ಇರ್ಬೋದು, ಇನ್ನೊಬ್ಬ ರೈತನದು 11 ಇರ್ಬೋದು, ಇನ್ನೊಬ್ಬ ರೈತರದು 12 ಇರ್ಬೋದು. ಸೊ ಈಗ ಇವರು ರಿಕವರಿ ಕಾರ್ಖಾನೆಯವರೇ ನಿರ್ಧಾರ ಮಾಡೋದ್ರಿಂದ ನ್ಯಾಚುರಲಿ ಅವ್ರು ಏನ್ ಹೇಳ್ತಾರೆ, ಅವ್ರು ತಮ್ಮದೇ ಆದ ಒಂದು ಲೆಕ್ಕದಲ್ಲಿ ಹೇಳುವಂತಹದ್ದು ಪರಿಸ್ಥಿತಿಯಲ್ಲಿ ರೈತರಿಗೆ ಅಲ್ಲಿ ಸಂಶಯ ಮೂಡುವಂತದ್ದು ಇದೆ, ಸಂಶಯ ಮೂಡ್ತದೆ. ಅವರು ಪ್ರಾಮಾಣಿಕವಾಗಿ ಹೇಳಿದ್ರೆ ಆ ಮಾತು ಬೇರೆ. ಯಾವುದೇ ಸಕ್ಕರೆ ಕಾರ್ಖಾನೆಯವರು ಪ್ರಾಮಾಣಿಕವಾಗಿ 1 ಲಕ್ಷ ಟನ್ ಕಬ್ಬಿಗೆ ನಮ್ಗೆ ಇಷ್ಟು ಒಂದು ಲಕ್ಷ ಕ್ವಿಂಟಲ್ ಬಂತು ಅಥವಾ 1,20,000 ಕ್ವಿಂಟಲ್ ಬಂತು ಅನ್ನುವಂಥದ್ದು ಏನಾದ್ರೂ ಇದ್ರೆ ಅದು ಪ್ರಾಮಾಣಿಕವಾಗಿ ಅವ್ರು ಹೇಳಿದ್ರೆ ರೈತರು ಒಪ್ಪಬಹುದು. ಬಟ್ ಅವರು ಹೇಳುವಾಗ ಅವ್ರ ಲೆಕ್ಕಪತ್ರದಲ್ಲಿ ಅವ್ರು ಕಡಿಮೆ ತೋರಿಸಿದರೆ, ಅವರು ಕಾರ್ಖಾನೆಯವರು ಕಡಿಮೆ ಹೇಳಿದರೆ ಅದನ್ನ ನಂಬುವಂತದ್ದು ಕಷ್ಟ ಅಲ್ವಾ? ಇದಕ್ಕೆ ಮಾನದಂಡ ಏನು ಅನ್ನುವಂಥದ್ದು ಒಂದು ಸ್ಪಷ್ಟವಾದ ಮಾನದಂಡ ಇಲ್ಲ. ಅದಕ್ಕಾಗಿ ಇದಕ್ಕೆ ಇರುವಂತದ್ದು ಒಂದು ಉಪಾಯ ಏನಂತಂದ್ರೆ, ಒಂದು ಲ್ಯಾಬೊರೇಟರಿ ಫಿಕ್ಸ್ ಆಗ್ಬೇಕು. ಒಂದು ಲ್ಯಾಬೊರೇಟರಿ ಫಿಕ್ಸ್ ಆಗಿ ಆ ಲ್ಯಾಬೊರೇಟರಿಯಲ್ಲಿ ಪ್ರತಿ ರೈತನ ಕಬ್ಬು ಅದರಲ್ಲಿ ರಿಕವರಿ ಎಷ್ಟಿದೆ ಅನ್ನುವಂಥದ್ದು ಲ್ಯಾಬೊರೇಟರಿಯಲ್ಲಿ ರೆಕಾರ್ಡ್ ಆಗ್ಬೇಕು, ಪ್ರತಿಯೊಬ್ಬನ ರೈತನದ ರೆಕಾರ್ಡ್ ಆಗ್ಬೇಕು. ಆ ನಂತರ ಆಯಾ ರೈತನ ರಿಕವರಿ ಪ್ರಕಾರ ಅವನಿಗೆ ಪೇಮೆಂಟ್ ಮಾಡಿದರೆ ಇದು ಒಂದು ಸರಿಯಾದ ಮಾನದಂಡ ಅಥವಾ ಸರಿಯಾದ ಲೆಕ್ಕ. ಬಲ್ಕ್ ಆಗಿ ಮಾಡುವಂತ ಡಮರ್ಗಾವ್ ಸರ್, ಈಗ ಅವರು ರಿಕವರಿ ಕೊಡೋದ್ರಲ್ಲ ಕೂಡ ಏನೋ ಕಾರ್ಖಾನೆ ಮಾಲೀಕರು ಅಥವಾ ಕಾರ್ಖಾನೆಯವರು ಇಲ್ಲೊಂದ್ ಕಡೆ ಮೋಸ ಮಾಡ್ತಾ ಇದಾರೆ ಅಂತ ಅನ್ಸುತ್ತಾ, ಅಥವಾ ಸರಿಯಾಗಿ ಕೊಡ್ತಾ ಇಲ್ಲ ಅನ್ಯಾಯ ಮಾಡ್ತಾ ಇದಾರೆ, ಮಾಡೋಕ್ ಸಾಧ್ಯ ಇದೆ ಅಂತ ಅನ್ಸುತ್ತಾ ತಮ್ಗೆ? ಹೌದೌದು, ನಮಗ ಅನ್ಸುತ್ತೆ. ಯಾಕೆಂದ್ರೆ ನೋಡಿ, ಅವರು ಕಾರ್ಖಾನೆ ಮಾಲೀಕರು ಪ್ರಾಮಾಣಿಕವಾಗಿ ಎಲ್ಲರೂ ಇದಾರೆ ಅಂತ ನಾನು ಹೇಳುದಲ್ಲ, ಮತ್ತು ಎಲ್ಲರೂ ಅಪ್ರಾಮಾಣಿಕ ಅದಾರ ಅಂತನೂ ನಾನು ಹೇಳುದಲ್ಲ. ಕೆಲವೊಂದು ಜನ ಪ್ರಾಮಾಣಿಕತನದಿಂದ ಮಾಡಬಹುದು. ಆದ್ರೆ ಬಹಳಷ್ಟು ಇತ್ತೀಚೆಗೆ ಏನು ಕಾರ್ಖಾನೆಗಳು ಪ್ರಾರಂಭ ಆಗಿರುವಂತದ್ರಲ್ಲಿ ನಾವು ನೋಡ್ತೀವಿ, ಕೆಲವೊಂದ್ಸಲ ವೇ ಬ್ರಿಡ್ಜ್ ದಲ್ಲಿ ತೂಕದಲ್ಲಿನೂ ಸಹಿತ ಅಲ್ಲಿ ಅವರು ಏನೋ ಮೋಸ ಮಾಡ್ತಾರೆ ಅನ್ನುವಂಥದ್ದು. ಪೂರ್ವಕವಾಗಿ ಸರ್ ನಿನ್ನೆ ರೈತರು ಹೇಳ್ತಾ ಇದ್ರು, ಪ್ರತಿ ಸಕ್ಕರೆ ಕಾರ್ಖಾನೆಯ ಕಾರ್ಖಾನೆಯ ಮುಂದೆ ಅಥವಾ ಕಾರ್ಖಾನೆಯ ಬಳಿ ಸರ್ಕಾರದವರು ಕೂಡ ವೇ ಬ್ರಿಡ್ಜ್ ಅನ್ನು ಮಾಡಿ, ಒಂದು ವೇ ಬ್ರಿಡ್ಜ್ ಮಾಡೋಕೆ ಒಂದು ತೂಕದ ಅಳತೆ ಮಾಡೋದಕ್ಕೆ ಆ ಒಂದು ₹1 ಕೋಟಿ ಖರ್ಚಾಗುತ್ತೆ ಆ ಒಂದು ಕಾರ್ಯಕ್ರಮಕ್ಕೆ ಅಥವಾ ಆ ಒಂದು ಯೋಜನೆಗೆ. ಅದು ದೊಡ್ಡ ವಿಚಾರ ಎಲ್ಲ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ, ಇಲ್ಲಿವರೆಗೂ ಕೂಡ ಮಾಡಿಲ್ಲ. ಹೌದು, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೋದ ವರ್ಷನ ಹೇಳಿದ್ರು, ಪ್ರತಿ ಕಾರ್ಖಾನೆ ಎದುರಿಗೆ ಒಂದು ಸರ್ಕಾರದಿಂದ ವೇ ಬ್ರಿಡ್ಜ್ ಇರ್ಬೇಕು ಅನ್ನುವಂಥದ್ದು APMC ದಿಂದ ಮಾಡ್ಬೇಕು. APMC ಅನ್ನುವಂತ ಇಲಾಖೆ ಇದಲ್ಲ, ಆ ಇಲಾಖೆಯಿಂದ ಮಾಡ್ಬೇಕು ಅಂತೇಳಿ ಅವ್ರು ಹೇಳಿದ್ರು. ಬಟ್ ಇಲ್ಲಿವರೆಗೆ ಯಾವ ಕಾರ್ಖಾನೆಯ ಅಪೋಸಿಟ್ ದಲ್ಲಿನೂ ಸಹಿತ ಸಮೀಪದಲ್ಲಿ ಯಾವುದೇ ಸರ್ಕಾರಿ ವೇ ಬ್ರಿಡ್ಜ್ ಇನ್ನುವರೆಗೆ ಆಗಿಲ್ಲ. ಸೊ ಆಗಿಲ್ಲ ಅಂದಾಗ ಈಗ ನಾವು ನಮ್ಮ ಕಬ್ಬ ನುರಿಸ್ಲಿಕ್ಕೆ ನಾವು ಕಾರ್ಖಾನೆ ಕಳಿಸ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಅದು ಎಲ್ಲಿ ವೇಟಿಯಲ್ಲಿ ಆಗುದು? ಕಾರ್ಖಾನೆ ವೇ ಬ್ರಿಡ್ಜ್ ದಲ್ಲಿ, ಅವರ ಮಾಲೀಕತ್ವದ ವೇ ಬ್ರಿಡ್ಜ್ ದಲ್ಲಿ ಆಗುವುದು. ಅವರೇನಾದ್ರೂ ಕಂಪ್ಯೂಟರ್ ದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಮಾಡಿ ಇಟ್ಟಿದ್ರೆ, ಸೊ ನಾವು ಹೇಗೆ ಫೀಡ್ ಮಾಡ್ತೀವಿ ಆ ರೀತಿ ಕಂಪ್ಯೂಟರ್ ಕೆಲಸ ಮಾಡ್ತಿರ್ತದೆ. ಎಷ್ಟೋ ಕಾರ್ಖಾನೆಯವರು ಕೌಂಟರ್ ಚೆಕ್ ಮಾಡಿದಾಗ ತೂಕದಲ್ಲಿ ಅವರು ಕಡಿಮೆ ತೋರಿಸಿದ್ದಾರೆ ಅನ್ನುವಂಥದ್ದು ನಮ್ ಇಲ್ಲಿ ಒಂದೆರಡು ಸಲ ಪ್ರೂವ್ ಆಗಿದೆ.
ಹಾಗಾಗಿ ರಿಕವರಿ 11.5. ಸೊ ಕಡಿಮೆ ಬಂದಾಗ ಒಂದು ಟೈಮ್ ಜಾಸ್ತಿ ಬಂದ ಕಡಿಮೆ ಬಂದು ತೋರಿಸಿದ್ದು ಉದಾಹರಣೆಗಳು ಅಥವಾ ಆ ರೀತಿ ಒಂದು ಮೋಸ ಮಾಡುವಂತ ಸಾಧ್ಯತೆ ಕೂಡ ಇದೆಯಾ? ಪ್ರಸಂಗಗಳು ಜರುಗಿದವ? ಹೌದು ನೋಡಿ, ರಿಕವರಿ ಕಾರ್ಖಾನೆಯವರು ಹೇಳಿದ್ರೆ ಅದು ನಂಬಲಿಕ್ಕೆ ಆಗೋದಿಲ್ಲ. ಕಾರ್ಖಾನೆಯವರು ಪ್ರಾಮಾಣಿಕರು ಇರಬಹುದು, ಕಾರ್ಖಾನೆಯವರು ಕೆಲವೊಂದ್ಸಲ ಅವರು ತಮಗೆ ಬೇಕಾದ ಹಾಗೆ ತಮಗೆ ಲಾಭ ಆಗುವ ಹಾಗೇನು ಸಹಿತ ರಿಕವರಿ ತೋರಿಸಬಹುದು. ಇದಕ್ಕೆ ಯಾವಾದ್ರೂ ಕೌಂಟರ್ ಚೆಕ್ ಮಾಡ್ಲಿಕ್ಕೆ ಸರಿಯಾದ ಮಾನದಂಡ ಈಗ ಸದ್ಯಕ್ಕೆ ಇಲ್ಲ. ಅದಕ್ಕಾಗಿ ಈಗ ರಿಕವರಿ ಮಾನದಂಡ ಯಾವ ರೀತಿ ಇದೆ? ರಿಕವರಿಯನ್ನ ಯಾರು ಹೇಳುವಂತದ್ದು? ಅದಕ್ಕೆ ವ್ಯವಸ್ಥೆ ಯಾವ ರೀತಿ ಇದೆ ಈಗ ಸರ್, ನಾನ್ ತಮ್ಗೆ ಅದನ್ನೇ ಹೇಳಿದೆ. ಕಾರ್ಖಾನೆಯವ್ರು ಏನ್ ಮಾಡ್ತಾರೆ, ಪ್ರತಿ ದಿವಸ ರಿಕವರಿ ನೋಡೋದಿಲ್ಲ. ಪ್ರತಿ ದಿವಸ ಅವರು ರಿಕವರಿ ನೋಡೋದಿಲ್ಲ. ಅವರು ಏನ್ ಮಾಡ್ತಾರೆ, ಒಂದ್ ವಾರ ಆದ ನಂತರ ಅಥವಾ 15 ದಿವಸ ಆದ ನಂತರ ಅಥವಾ ಒಂದು ತಿಂಗಳಾದ ನಂತರ ನಾವು ಎಷ್ಟು ಟನ್ ಕಬ್ಬನ್ನ ನಾವು ನುರಿಸಿದೀವಿ, ಅದಕ್ಕೆ ಉತ್ಪಾದನೆ ಸಕ್ಕರೆದು ಎಷ್ಟಾಯ್ತು ಅನ್ನುವಂಥದ್ದು ಅವರು ಆ ಲೆಕ್ಕದ ಮೇಲೆ ಒಂದು ರಿಕವರಿ ಹೇಳ್ತಾರೆ. ಆದ್ರೆ ನಮಗೇನ್ ಗೊತ್ತು? ನಮಗೆ ಹೇಗೆ ಗೊತ್ತಾಗೋದು? ಹೌ ಕ್ಯಾನ್ ದಿ ಫಾರ್ಮರ್ ಅಂಡರ್ಸ್ಟ್ಯಾಂಡ್ ದಟ್ ದೇ ಆರ್ ಗಿವಿಂಗ್ ದ ಕರೆಕ್ಟ್ ರೀಡಿಂಗ್? ಈಗ 1 ಲಕ್ಷ ಟನ್ ಕಬ್ಬು ನುರಿಸಿದ ನಂತರ ಅವ್ರು ಏನು ಉತ್ಪಾದನೆ ನಮ್ದು ಸಕ್ಕರೆದ ಆಯ್ತು ಅಂತ ಹೇಳ್ತಾರಲ್ಲ, ಒಂದು 1 ಲಕ್ಷ ಟನ್ನಕ್ಕೆ ಎಷ್ಟು ಟನ್ ಆಗ್ತದೆ? ಲಕ್ಷ ಟನ್ನಕ್ಕೆ ಕ್ವಿಂಟಲ್ದಲ್ಲಿ ಉತ್ಪಾದನೆ ಆಗ್ತದೆ. ಈಗ ನೋಡಿ, 1 ಟನ್ ಕಬ್ಬಿಗೆ 1 ಕ್ವಿಂಟಲ್ ಸಕ್ಕರೆ ಉತ್ಪಾದನೆ ಆದರೆ ಅದು ರಿಕವರಿ 10% ಆಯ್ತು. ಗೊತ್ತಾಯ್ತಾ? 1 ಟನ್ ಕಬ್ಬಿಗೆ 110 kg ಸಕ್ಕರೆ ಉತ್ಪಾದನೆ ಆದ್ರೆ ಅದು 11% ಆಯ್ತು. ಸೊ ಇವರು ಉತ್ಪಾದನೆ ತಮ್ದು ಎಷ್ಟಾಯ್ತು ಅಂತ ಏನ್ ಹೇಳ್ತಾರಲ್ಲ, ಅದು ಅವರು ಕರೆಕ್ಟ್ ಆಗಿ ಹೇಳ್ತಾರ ಅನ್ನುವಂಥದ್ದು ಅದರಲ್ಲಿ ಕರೆಕ್ಟ್ ಆಗಿ ಹೇಳಲಿಕ್ಕೆ ಕೌಂಟರ್ ಚೆಕ್ ಮಾಡ್ಲಿಕ್ಕೆ ಏನು ಆಧಾರ ಇದೆ? ಗೌರ್ಮೆಂಟ್ ಹತ್ರ ಆದ್ರೂ ಏನಿದೆ, ರೈತರ ಹತ್ರ ಏನಿದೆ? ಹೌದು, ನೀವ್ ಹೇಳೋದೇನಂದ್ರೆ ಎಲ್ಲಾ ಕಾರ್ಖಾನೆ ಮಾಲೀಕರು ಈ ರೀತಿ ಮಾಡಿಲ್ಲ ಅಂದ್ರೂ ಕೂಡ ಅನುಮಾನಕ್ಕೆ ಮತ್ತೆ ಪ್ರಶ್ನೆಗೆ ಆಸ್ಪದ ಕೊಡದ ರೀತಿಯಲ್ಲಿ ನಾವು ಅದು ರಿಕವರಿ ಮಾನದಂಡವನ್ನ ಅಥವಾ ರಿಕವರಿ ನೋಡೋದಕ್ಕೆ ಪಾರದರ್ಶಕವಾಗಿ ಒಂದು ವ್ಯವಸ್ಥೆ ಮಾಡ್ಬೇಕಲ್ವಾ ಅಂತ ಅವಾಗ ಯಾರಿಗೂ ಅನುಮಾನ ಇರೋದಿಲ್ಲ. ಅದಕ್ಕೆ ನೋಡಿ ಸರ್, ಇದು ಯಾವ ರೀತಿ ಒಂದು ಕಾರ್ಖಾನೆ ಎದುರಿಗೆ ಒಂದು ವೇಬ್ರಿಡ್ಜ್ ಸರ್ಕಾರದ್ದು ಇರ್ತದೆ, ಅದೇ ರೀತಿ ಪ್ರತಿಯೊಂದು ಕಾರ್ಖಾನೆಯಲ್ಲಿ ಕಾರ್ಖಾನೆಯ ಸಮೀಪ ಕಾರ್ಖಾನೆ ಆವರಣದಲ್ಲಿ ಬೇಕಾದ್ರೆ ಅವ್ರದೇ ಜಾಗಿದ್ರು ಸಹಿತ ಅಲ್ಲಿ ಒಂದು ಸರ್ಕಾರಿ ಲ್ಯಾಬೊರೇಟರಿ ಇರಬೇಕು. ಒಂದು ಸರ್ಕಾರಿ ಲ್ಯಾಬೊರೇಟರಿ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಎಷ್ಟು ಖರ್ಚು ಬರ್ತದೆ? ಒಂದು 50 ಲಕ್ಷ ಬರ್ಬೋದು. ಒಂದು ವೇಬ್ರಿಡ್ಜ್ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಎಷ್ಟು ಖರ್ಚು ಬರ್ತದೆ? ಒಂದು 70-80 ಲಕ್ಷ ಬರ್ಬಹುದು. ಅಟ್ ದ ಮೋಸ್ಟ್ 1 ಕೋಟಿ ಅಂತ ತಿಳ್ಕೊಳ್ಳಿ. 1 ಕೋಟಿ ಅಂತ ಬರುದಲ್ಲ ವೇಬ್ರಿಡ್ಜ್ಗೆ. ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಒಂದು 70-80 ಲಕ್ಷ ಬರ್ಬಹುದು. ಒಂದು ಲ್ಯಾಬೊರೇಟರಿ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಒಂದು 40-50 ಲಕ್ಷ ರೂಪಾಯಿ ಬರ್ಬಹುದು. ಅಲ್ಲಿ ನಮಗೆ ಅಂದ್ರೆ ಶುಗರ್ ಕೇನ್ ಜ್ಯೂಸ್ ಅಷ್ಟೇ ನಾವು ರಿಕವರಿ ನೋಡುವಂತದ್ದು ಇರ್ತದೆ. ಅದು ಕಡಿಮೆ ಖರ್ಚಿದಲ್ಲಿ ಸಹಿತ ಲ್ಯಾಬೊರೇಟರಿ ಮಾಡಬಹುದು, 20 ಲಕ್ಷದಲ್ಲಿ ಸಹಿತ ಮಾಡಬಹುದು. ಯಾಕಂದ್ರೆ we are testing only sugar juice and we are testing only the how much sugar content is there in the juice. ಅದನ್ನ ನೋಡ್ಲಿಕ್ಕೆ ಒಂದು ಲ್ಯಾಬೊರೇಟರಿ ಅದಕ್ಕೇನು ಬಹಳ ಖರ್ಚು ಮಾಡ್ಬೇಕಾಗಿಲ್ಲ. ನನ್ನ ಒಂದು ಅನುಭವ ಮತ್ತು ಲೆಕ್ಕದ ಪ್ರಕಾರ 1 ಕೋಟಿ ರೂಪಾಯಿದಲ್ಲಿ ವೇಬ್ರಿಡ್ಜ್ ಆಗ್ತದೆ, ಲ್ಯಾಬೊರೇಟರಿನೂ ಆಗ್ತದೆ. ಎರಡು ಅದು ಸರ್ಕಾರ ಮಾಡಬೇಕು. ಈಗ 80ಕ್ಕೆ ನೋಡಿ, ನಮ್ಮ ರಾಜ್ಯದಲ್ಲಿ 80 ಸಕ್ಕರೆ ಕಾರ್ಖಾನೆಗಳಿದಾವೆ. ಸೊ ವೇಬ್ರಿಡ್ಜ್ ಮತ್ತು ಲ್ಯಾಬೊರೇಟರಿ ಎರಡು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ 80 ಕೋಟಿ ರೂಪಾಯಿ ಮಾತ್ರ ಖರ್ಚಾಗ್ತದೆ. it is only 80 crores the government has to spend to establish the weighbridge as well as the laboratory. But ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಅದಿರುತ್ತೆ. ಅದು ನಿಮ್ಗೆ ಯಾವ್ದು ಸಮಸ್ಯೆಗಳು ಉದ್ಭವ ಆಗೋದಿಲ್ಲ. ಆಗ ಶಾಶ್ವತವಾಗಿ ಇರ್ತದೆ. ಅಲ್ಲಿ ನಮ್ಮ ರೈತ ಮುಖಂಡರಾಗ್ಲಿ ಅಥವಾ ಯಾವನು ಕಬ್ಬು ಕಳಿಸಿದಾನೆ, he can go to the laboratory, he can see there whether the laboratory checkup is correct or not ಅನ್ನುವಂಥದ್ದು ಒಬ್ಬ ರೈತ. ನಾನೇ ಒಬ್ಬ ತಿಳ್ಕೊಳ್ಳಿ, ನಾನು ನಂದು 100 ಟನ್ ಒಂದು ಕಾರ್ಖಾನೆ ಕೊಡ್ತಾ ಇದೀನಿ. ನಮ್ಮ ಕೃಷ್ಣ ಕಾರ್ಖಾನೆ ಅಂತಿದೆ, ನಾನು ಕೊಡ್ತಾ ಇದೀನಿ.
ಸೊ ನನ್ನ ಕಬ್ಬು ಯಾವಾಗ ನಾನು ಫ್ಯಾಕ್ಟ್ರಿ ಕಳಿಸ್ತಾ ಇರ್ತೀನಿ, ನನ್ನ ಕಬ್ಬಿಂದ ಲೋಡ್ ಏನ್ ಬರ್ತದಲ್ಲ, ಲೋಡ್ ಬಂದು ಅಲ್ಲಿ ಕೇನ್ ಯಾರ್ಡದಲ್ಲಿ ನಿಂತಾಗ ಅದರಲ್ಲಿ ಒಂದು ಇದನ್ನಾಗಿ ಆ ಒಂದ್ 5-6 ಕಬ್ಬು ತಗೊಳ್ಳಿ, ಒಂದ್ 5-6 ಬೇರೆ ಬೇರೆ ಸೈಜ್ ಕಬ್ಬು ತಗೊಂಡು ಅದನ್ನ ಲ್ಯಾಬೊರೇಟರಿಯಲ್ಲಿ ಜ್ಯೂಸ್ ಚೆಕ್ ಮಾಡಿದ್ರೆ ನನ್ನ ಕಬ್ಬಿನ ರಿಕವರಿ ಎಷ್ಟಿದೆ ಅನ್ನುವಂಥದ್ದು ನನಗೆ ಗೊತ್ತಾಗ್ತದೆ. ಅದೇ ರಿಕಾರ್ಡ್ ಫ್ಯಾಕ್ಟ್ರಿಗೂ ಒಂದು ಕಾಪಿ ಹೋಗ್ತದೆ. ಸೊ ಫ್ಯಾಕ್ಟ್ರಿಗೂ ಗೊತ್ತಾಗ್ತದೆ ಈ ಕಬ್ಬಿನಲ್ಲಿ ಎಷ್ಟು ರಿಕವರಿ ಇದೆ, ರೈತನಿಗೇನು ಗೊತ್ತಾಗ್ತದೆ ಎಷ್ಟು ರಿಕವರಿ ಇದೆ ಅನ್ನುವಂಥದ್ದು. ಈ ರೀತಿ ಯಾವ್ಯಾವ ಬೇರೆ ಬೇರೆ ರೈತರು ತಮ್ಮ ಕಬ್ಬು ಕಳಿಸುವಾಗ ಅವ್ರವ್ರದ್ದು ರಿಕವರಿ ಎಷ್ಟಿದೆ ಅನ್ನುವಂಥದ್ದು ಆ ಲ್ಯಾಬೊರೇಟರಿಯಲ್ಲಿ ನಾವು ಮಾಡಿದಾಗ ಮಾತ್ರ ಅದು ಕರೆಕ್ಟ್ ಆಗಿ ರಿಕವರಿದು ರೀಡಿಂಗ್ ಸಿಗ್ತದೆ. ನಾವು ಫ್ಯಾಕ್ಟ್ರಿಯವ್ರ ಮೇಲೆ ಬಿಟ್ರೆ ಕಾರ್ಖಾನೆಯವ್ರ ಮೇಲೆ ವಿಶ್ವಾಸ ಇಲ್ಲ, ಅಥವಾ ರೈತಂತೂ ಸ್ವಂತ ಲ್ಯಾಬೊರೇಟರಿ ಮಾಡಿ ಟೆಸ್ಟ್ ಮಾಡಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬನು ರೈತರು ಒಂದೊಂದು ಲ್ಯಾಬೊರೇಟರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಆಗಲ್ಲ. ಅದ ರೈತರ ಪರವಾಗಿ ಕಾರ್ಖಾನೆ ಎದುರಿಗೆ ಸರ್ಕಾರ ಒಂದು ಲ್ಯಾಬೊರೇಟರಿ ಮತ್ತು ಒಂದು ವೇಬ್ರಿಡ್ಜ್ ಮಾಡಿದರೆ ಅಲ್ಲಿ ನಮ್ಮ ರೈತರು ವೇಬ್ರಿಡ್ಜ್ ರೀಡಿಂಗ್ ನೋಡ್ಲಿಕ್ಕೇನು ಅವ್ರಿಗೆ ಅಧಿಕಾರ ಇರ್ತದೆ, ಅಥವಾ ನೋಡ್ತಾರೆ, ಮತ್ತು ಲ್ಯಾಬೊರೇಟರಿಲಿನೂ ನೋಡ್ತಾರೆ. ಕಾರ್ಖಾನೆಯವರು ಒಳಗೆ ಬರ್ಬಿಡುದಿಲ್ಲ. ಕಾರ್ಖಾನೆಯವ್ರು ಏನ್ ಮಾಡ್ತಾರೆ, ರೈತರಿಗೆ ಅದಕ್ಕೇನ್ ಯಾರ್ಡದಲ್ಲಿ ಬಂತಂತಂದ್ರೆ ಡ್ರೈವರ್ ಇರ್ತಾನೆ ಮತ್ತು ವೆಹಿಕಲ್ ಇರ್ತದೆ. ಟ್ರಕ್ ನಲ್ಲಿ ಹೋದ್ರೆ ಟ್ರಕ್ ನಲ್ಲಿ ಇರ್ತದೆ, ಟ್ರ್ಯಾಕ್ಟರ್ ದಲ್ಲಿ ಹೋದ್ರೆ ಟ್ರ್ಯಾಕ್ಟರ್ ದಲ್ಲಿ ಇರ್ತದೆ. ಅದಕ್ಕೊಬ್ಬ ಡ್ರೈವರ್ ಇರ್ತಾನೆ. ಆ ಡ್ರೈವರ್ ಕೆಲಸ ಏನು, ವೇಬ್ರಿಡ್ಜ್ ಮೇಲೆ ಹೋಗಿ ನಿಲ್ಸ್ಬೇಕು, ಆಮೇಲೆ ಅವರು ಯಾವಾಗ ಅವ್ರದ್ದು ಟರ್ನ್ ದಲ್ಲಿ ಬರ್ತದೆ ಅಲ್ಲಿ ಹೋಗಿ ಅವಾಗ ಖಾಲಿ ಮಾಡ್ಬೇಕು. ಬಟ್ ಅವನು ವೇಬ್ರಿಡ್ಜ್ ಕರೆಕ್ಟ್ ಆಗಿ ಇದೆಯೋ ಇಲ್ವೋ ನೋಡುವಂತದ್ದು ಆ ಡ್ರೈವರ್ನಿಗೆ ಗೊತ್ತಾಗುದಿಲ್ಲ, ಅವನಿಗೆ ಅವರು ಬರ್ಲಿಕ್ಕೆ ಕೊಡುದಿಲ್ಲ. ಕಾರ್ಖಾನೆಯವರು ಯಾವ್ದು ತಿಳಿಲಿಕ್ಕೆ ಕೊಡುದಿಲ್ಲ. ಸೊ ಇದೇ ಒಂದು ಪ್ರಾಬ್ಲಮ್ ರಿಕವರಿದಲ್ಲಿನೂ ಇದೆ, ಮತ್ತು ವೇಟ್ ಅಂಡ್ ಮೆಜರ್ಸ್ ದಲ್ಲಿನೂ ಇದೆ. ಈಗ ವೇಟ್ ಅಂಡ್ ಕೇವಲ ಅಂದ್ರೆ ಶಾಜನ್ ಸರ್, ಅದು ಕೇವಲ ಬೆಲೆ ನಿಗದಿ ಅಲ್ಲ, ಬೆಲೆ ನಿಗದಿಯ ಜೊತೆಗೆ ಇವೆಲ್ಲವೂ ಕೂಡ ಸಮಸ್ಯೆಗಳಿದೆ. ಈ ಕಡೆ ಕೂಡ ಗಮನ ಹರಿಸ್ಬೇಕು. ಹೌದು ನೋಡಿ ಸರ್, ಬೆಲೆ ನಿಗದಿ ಮಾಡಿದ್ರೆ ಇದು ಪ್ರಾಕ್ಟಿಕಲಿ ಇದು ಸಕ್ಸಸ್ಫುಲ್ ಆಗಿ ಇದು ಇಂಪ್ಲಿಮೆಂಟ್ ಆಗ್ಬೇಕಲ್ಲ. ಇದು ನಿಗದಿ ಮಾಡುವಂತದ್ದು ಖಾಸಗಿ ಕಾರ್ಖಾನೆ ಮಾಲೀಕರು ಈಗ 50 ರೂಪಾಯಿ ಕೊಡೋದಕ್ಕೆ ನಿನ್ನೆನೂ ಕೂಡ ಹಿಂದೇಟ್ ಹಾಕಿದ್ರು. ಒಂದಷ್ಟು ಜನ ಕಂಪನಿಗಳು ಈಗಲೂ ಕೂಡ ಕೊಡೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಹೇಳಿದ್ರು ಅರ್ಧಕ್ಕರ್ಧ ಕಂಪನಿಗಳು ಒಪ್ಪಿಲ್ಲ, ಒಂದಷ್ಟು ಜನ ಕಂಪನಿಗಳು ಒಪ್ಪಿಲ್ಲ ಇಲ್ಲಿವರೆಗೂ ಕೂಡ ಅಂತ. ಕಾರ್ಖಾನೆಗಳು ಮಾಲೀಕರು ಕೊಡ್ತಾರ, ಯಾಕಂದ್ರೆ ಇನ್ನ ಮುಂದೆ ಯಾವಾಗ ಕೊಡುವಂತದ್ದು ಭರವಸೆ ಇದೆಯಾ? ಸರ್ಕಾರದ ಆದೇಶ ಪಾಲಿಸ್ತಾರಂತ? ಅವರು ಪಾಲಿಸಲೇಬೇಕಲ್ಲ ಸರ್. ಈಗ ನೋಡಿ, ಕಾರ್ಖಾನೆ ಯಾವ್ದಾದ್ರು ಒಂದು ಸ್ಥಾಪಿಸುವಾಗ ಅವರು ಬಹಳಷ್ಟು ಬೇರೆ 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 ಎಲ್ಲಾ ಪರವಾನಗಿ ಅನುಮೋದನೆ ತಗೋಬೇಕಾಗಿರ್ತದೆ ಸರ್ಕಾರದಿಂದ, ಹೌದಾ? ಸೊ ಅವರು ಅಗ್ರಿಮೆಂಟ್ ನಲ್ಲಿ ಎಲ್ಲಾನು ಸೈನ್ ಮಾಡಿ ಕೊಟ್ಟಿರ್ತಾರೆ, ಪ್ರತಿಯೊಂದಕ್ಕೂ ಅವರು ಒಪ್ಪಿಗೆ ಕೊಟ್ಟಿರ್ತಾರೆ. ಈಗ ಸರ್ಕಾರ ಒಂದು ಆದೇಶ ಮಾಡಿದಾಗ ಅವ್ರು ಪಾಲಿಸಲೇಬೇಕಲ್ಲ. ಅವ್ರು ಪಾಲಿಸ್ತಿದ್ರೆ ಆ ಕಾರ್ಖಾನೆ ಟೇಕ್ ಓವರ್ ಮಾಡುವ ಅಧಿಕಾರನೂ ಸರ್ಕಾರಕ್ಕಿದೆ, ಅಥವಾ ಆ ಕಾರ್ಖಾನೆಗೆ ಅಡ್ಮಿನಿಸ್ಟ್ರೇಟರ್ ನೇಮಿಸುವಂತದ್ದು ನಮ್ಮ ಸರ್ಕಾರಕ್ಕೆ ಅಧಿಕಾರ ಇದೆ. ಮತ್ತು ಅವರು ಕೋರ್ಟ್ಗೆ ಹೋಗ್ಲಿ, ಬಟ್ ಸರ್ಕಾರ ತನ್ನ ಕೈಯಲ್ಲಿ ಇದ್ದದ್ದು ಮಾಡ್ಬೇಕಲ್ಲ. ಸರ್ಕಾರ ಎಷ್ಟರ ಮಟ್ಟಿಗೆ ಆದೇಶ ಇಂಪ್ಲಿಮೆಂಟ್ ಮಾಡೋ ಸಲುವಾಗಿ ಅವ್ರು ಪಾಲಿಸಲೇಬೇಕು. ಅವ್ರಿಗೆ ಪಾಲಿಸೋದಿಲ್ಲ ಅನ್ನೋದಕ್ಕೆ ಕಾರಣ ಬೇಕಲ್ಲ. ನೋಡಿ, ಶಾಜನ್ ಸರ್, 9 ದಿನಗಳಿಂದ ಪ್ರತಿಭಟನೆ ಆಗ್ತಾ ಇತ್ತು. 9 ದಿನದಲ್ಲಿ ಸರ್ಕಾರ, ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಸುಮಾರು 9 ಗಂಟೆಗಳ 7ರಿಂದ 8 ಗಂಟೆಗಳ ಕಾಲ ಸಭೆ ನಡೆಸಿದ್ರು. ಆರಂಭದಲ್ಲಿ ಎಲ್ಲೊಂದ್ ಕಡೆ ಎಳುವುದ್ರಂತ ಅನ್ಸುತ್ತಲ್ವಾ? ಆರಂಭದಲ್ಲೇ ಇದನ್ನ ಮಾತುಕತೆ ಮಾಡಿ ಸ್ಥಳಕ್ಕೆ ಹೋಗಿ ಬಗೆಹರಿಸಬಹುದಾಗಿತ್ತು. ಸ್ವಲ್ಪ ಎಲ್ಲೊಂದ್ ಕಡೆ ಉದಾಸೀನ ತೋರಿದ್ರು ಅಂತ ಅನ್ಸುತ್ತಲ್ವಾ? ಅಥವಾ ಸಚಿವರೇನಾದ್ರು ಕೂಡ ದಾರಿ ತಪ್ಪಿಸ್ತಾರ ಮುಖ್ಯಮಂತ್ರಿಗಳಿಗೆ ಅಂತ? ಯಾಕಂದ್ರೆ ಎಲ್ಲಾ ಬಹುತೇಕ ಕಾರ್ಖಾನೆಗಳು ಇರುವಂತದ್ದು ಎಲ್ಲರೂ ಕೂಡ ಏನು ರಾಜಕಾರಣಿಗಳ ಕೈಯಲ್ಲಿ. ನೋಡಿ, ಅದಕ್ಕೆ ನಾನು ಹೇಳುವಂತದ್ದು, ಇದರಲ್ಲಿ ವಿಳಂಬ ಆಗಬಾರ್ದಾಗಿತ್ತು. 9 ದಿನಗಳವರೆಗೆ ಏನು ಒಂದು ಆಂದೋಲನ ನಡೀತು, ಆ 9 ದಿನಗಳವರೆಗೆ ರೈತರು ತಮ್ಮ ಎಲ್ಲಾ ಉದ್ಯೋಗ ಬಿಟ್ಟು, ಮನೆ ಬಿಟ್ಟು, ಫ್ಯಾಮಿಲಿ ಬಿಟ್ಟು ಬಂದು ಅಲ್ಲಿ ಆಂದೋಲನದಲ್ಲಿ ಕೂಡಿರ್ಬೇಕಾಯ್ತು. ಇದು ಒಂದ್ ಕಡೆ ರೈತರಿಗೆ ತೊಂದರೆನೂ ಆಯ್ತು, ಕಷ್ಟ ಆಯ್ತು, ಎಲ್ಲಾನು ಆಯ್ತು.
ಇನ್ನೊಂದು ಏನು ಹಾನಿ ಆಗಿದೆ, 9 ದಿವಸಗಳವರೆಗೆ ಎಲ್ಲಾ ಫ್ಯಾಕ್ಟರಿ ಬಂದ್, ಮತ್ತೆ ಹಾರ್ವೆಸ್ಟಿಂಗ್ ಬಂದ್, ಆಮೇಲೆ ಕಳಿಸ್ಕೊಡ್ಬೇಕಾಗಿದ್ದು ಅಷ್ಟು ಅಷ್ಟು ಮುಂದಕ್ಕೆ ಹೋಯ್ತಲ್ಲ, ಕ್ರಷಿಂಗ್ ಅಷ್ಟು ಮುಂದಕ್ಕೆ ಹೋಯ್ತು, ಕಾರ್ಖಾನೆ ಪ್ರಾರಂಭ ಆಗುದು ಅಷ್ಟು ಮುಂದಕ್ಕೆ ಹೋಯ್ತು, ರೈತನ ಕಬ್ಬು ಕಾರ್ಖಾನೆಗೆ ಹೋಗುದು 9 ದಿವಸ ಮುಂದಕ್ಕೆ ಹೋಯ್ತು. ಇಟ್ ಇಸ್ ಅ ಗ್ರೇಟ್ ಲಾಸ್. ಇದೆ ನಿಜವಾಗಿ ಇದು ದೊಡ್ಡ ಲಾಸ್. ಯಾಕಂದ್ರೆ ನೋಡಿ, ಈಗ ಮುಂದುವರೆದ ಮುಂದಿನ ದಿನಗಳಲ್ಲಿ ಎಲ್ಲಾ ಕಬ್ಬನ್ನು ನುರಿಸಲಿಕ್ಕೆ ಸಮಯ ನಮಗ್ ಸಾಕಾಗುದಿಲ್ಲ. ಇಂಥ ಸಂದರ್ಭದಲ್ಲಿ ಪ್ರಾರಂಭದಲ್ಲಿನ ಇದನ್ನ ನಿರ್ಧಾರ ಮಾಡಿ 1-2 ದಿವಸದಲ್ಲಿ ನಿರ್ಧಾರ ಮಾಡಿದ್ರೆ ಇಷ್ಟು ತೊಂದರೆ ಮತ್ತು ಹಾನಿ ಆಗ್ತಿರ್ಲಿಲ್ಲ. ಈಗ 9 ದಿವಸಗಳವರೆಗೆ ಎವ್ರಿಥಿಂಗ್ ವಾಸ್ ಹೆಲ್ಡ್ ಅಪ್. ಶುಗರ್ ಫ್ಯಾಕ್ಟರೀಸ್ ವೇರ್ ಆಲ್ಸೋ ಹೆಲ್ಡ್ ಅಪ್. ಡಿಸ್ಪ್ಯಾಚ್ ಆಫ್ ದಿ ಶುಗರ್ ಕೇನ್ ಫ್ರಮ್ ದ ಫಾರ್ಮರ್ ವಾಸ್ ಆಲ್ಸೋ ಹೆಲ್ಡ್ ಅಪ್. ಸೊ ಎಲ್ಲಾ ಹೆಲ್ಡ್ ಅಪ್ ಆಗಿ ಎಲ್ಲ ಮತ್ತು ಲಕ್ಷಗಟ್ಲೆ ಜನ, 1 ಲಕ್ಷ ಅಂತ ತಿಳ್ಕೊಳ್ಳಿ, 1 ಲಕ್ಷ ರೈತರು ತಮ್ಮ ಉದ್ಯೋಗ ಬಿಟ್ಟು ಬಂದು ರಸ್ತೆದ ಮೇಲೆ ಕುಂತ್ರಲ್ಲ, ಅದು ಎಷ್ಟು ಲಾಸು, ಅದ ಲಾಸ್ ಎಷ್ಟು. ಆಮೇಲೆ ರಸ್ತೆದ ಮೇಲೆ ರಸ್ತೆ ಬ್ಲಾಕ್ ಆಗುದ್ರಿಂದ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಯ್ತು. ಇದು 1 ಅಥವಾ 2 ದಿವಸದಲ್ಲಿ ಮಾಡಬಹುದಾಗಿತ್ತಲ್ಲ ಮುಖ್ಯಮಂತ್ರಿ ಅವರು, ಮಾಡಬಹುದಾಗಿತ್ತಲ್ಲ ಸರ್. ಅಲ್ಲಿ ಅಂದ್ರೆ ನೀವ್ ಹೇಳೋದಕ್ಕೆ ಮುಖ್ಯಮಂತ್ರಿಗಳು ಮಾಡ್ಲಿಲ್ಲ ಆರಂಭದಲ್ಲಿ. ಎಲ್ಲೊಂದ್ ಕಡೆ ಆ ಭಾಗದ ಉಸ್ತುವಾರಿ ಸಚಿವರುಗಳು ಅಥವಾ ಆ ಭಾಗದ ಸಚಿವರುಗಳು ಎಲ್ಲ ದಾರಿ ತಪ್ಪಿಸ್ತಾರ ಅಂತ. ಯಾಕಂದ್ರೆ ರೈತರ ಸಭೆ ಮೀಟಿಂಗು, ರೈತರ ಹೋರಾಟ ಸ್ಟಾರ್ಟ್ ಆದ್ರೂ ಕೂಡ ಎಲ್ಲೋ ಆರಂಭದಲ್ಲಿ ನೆಗ್ಲಿಜೆನ್ಸಿ ತೋರ್ಸಿದ್ರ, ಉದಾಸೀನ ತೋರ್ಸಿದ್ರ ಅಂತ. ನೋಡಿ ಸರ್, ನಾನ್ ತಮಗೆ ಕ್ಲಿಯರ್ ಆಗಿ ಹೇಳ್ಬೇಕಂತಂದ್ರೆ, ನಾವು ಯಾವುದೇ ಒಂದು ಜಿಲ್ಲೆಯ ಉಸ್ತುವಾರಿ ಸಚಿವರು ಅನ್ನೋದಕ್ಕಿಂತನೂ ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಸಚಿವರು ಯಾರು, ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ. ಇದು ಇಟ್ ಈಸ್ ನಾಟ್ ಓನ್ಲಿ ಕನ್ಸರ್ನ್ಡ್ ವಿತ್ ದಿ ಬೆಳಗಾಂ ಡಿಸ್ಟ್ರಿಕ್ಟ್. ಇದು ಬಹಳಷ್ಟು ನಾವು ಉತ್ತರ ಕರ್ನಾಟಕದ ಎಲ್ಲಾ ಸಕ್ಕರೆ ಕಾರ್ಖಾನೆಗಳಿಗೆ ಸಂಬಂಧಪಟ್ಟದ್ದು. ಒಬ್ರು ಯಾರಾದ್ರೂ ಜಿಲ್ಲಾ ಉಸ್ತುವಾರಿ ಸಚಿವರು ಇದನ್ನ ಹೆಲ್ಡ್ ಅಪ್ ಮಾಡಿದ್ರು ಅಂತ ಅನ್ನೋ ಮಾತಿಗೆ ನಾನು ಒಪ್ಪುದಿಲ್ಲ. ಒಟ್ಟಿನಲ್ಲಿ ಏನಾಗಿದೆ ಅಂತಂದ್ರೆ, ಈಗ ಶುಗರ್ ಲಾಬಿನೇ ಸರ್ಕಾರ ನಡೆಸ್ತಾ ಇದೆ. ಶುಗರ್ ಲಾಬಿ ಸರ್ಕಾರದಲ್ಲಿ ಇರುವಂತ ಬಹಳಷ್ಟು ಶಾಸಕರು, ಮಂತ್ರಿ ಮಾನ್ಯರು, ಅವರ ಬಹಳಷ್ಟು ಸಕ್ಕರೆ ಕಾರ್ಖಾನೆಗಳನ್ನ ಅವರೇ ಹೊಂದಿದ್ದಾರೆ. ಅವರೇ ತಮ್ಮ ಮಾಲೀಕತ್ವದಲ್ಲಿ ನಡೀತಾ ಇದೆ. ಕೆಲವೊಂದು ಪ್ರೈವೇಟ್ ಕಾರ್ಖಾನೆಗಳು, ಫಾರ್ ಎಕ್ಸಾಂಪಲ್ ಉಗಾರ್ ಶುಗರ್ ಫ್ಯಾಕ್ಟ್ರಿ, ಸಮೀರ್ವಾಡಿ ಶುಗರ್ ಫ್ಯಾಕ್ಟ್ರಿ, ಇಂಥ ಶುಗರ್ ಫ್ಯಾಕ್ಟ್ರಿ ಏನ್ ಮೊದಲಿಂದನೂ ಬಂದಿದ್ದು, ಅವು ಅದರಲ್ಲಿ ಯಾರೋ ರಾಜಕೀಯ ವ್ಯಕ್ತಿಗಳಿಂದ ಅದು ನಡೀತಾ ಇಲ್ಲ. ಇಟ್ ಈಸ್ ಓನ್ಲಿ ಅಬೌಟ್ 25%. ಆಯ್ತಾ. ಆಮೇಲೆ ಒಂದು ಅಂದಾಜು ಒಂದು 10-15% ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರೀಸ್ ಇದಾವೆ. ಬಹಳಷ್ಟು ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರೀಸ್ ಎಲ್ಲ ಇವತ್ತು ಲಿಕ್ವಿಡೇಷನ್ ಆಗಿ ಬಹಳ ಕಡಿಮೆ ಆಗಿದ್ದಾವೆ. ಸೊ 65%, ನನ್ನ ಅಂದಾಜು ಪ್ರಕಾರ ಅಬೌಟ್ 65% ಶುಗರ್ ಫ್ಯಾಕ್ಟ್ರೀಸ್ ಆರ್ ರನ್ ಬೈ ದಿ MLAs, ಮಿನಿಸ್ಟರ್ಸ್, ಆರ್ ಅವ್ರ ಹೆಸರು ಮೇಲೆ ಬೇರೆ ಅವರು. ಅಂದ್ರೆ ಇದು ಶುಗರ್ ಲಾಬಿ, ಇಟ್ ಈಸ್ ಕಂಟ್ರೋಲಿಂಗ್ ದಿ ಗವರ್ಮೆಂಟ್, ಆರ್ ದೇ ಆರ್ ಇನ್ ದಿ ಗವರ್ಮೆಂಟ್. The owners of the sugar factory, they are in the government as MLA, as minister. ಸಕ್ಕರೆ ಲಾಬಿ ನಡೀತಾ ಇದೆ ಸರ್ಕಾರದಲ್ಲಿ ಸಕ್ಕರೆ ಲಾಬಿ ನಡೀತಾ ಇದೆ. ಸಕ್ಕರೆ ಲಾಬಿಯಿಂದ ಒಂದಷ್ಟು ಮಣಿದಿದ್ದಾರೆ ಅಂತ ಹೇಳ್ಬೋದಲ್ವಾ? ಅದೇ ನೋಡಿ, ಅವರು ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಈಗ ಬಹಳಷ್ಟು ಇಮಿಡಿಯೇಟ್ಲಿ ಅವರು ಇದ್ರ ಬಗ್ಗೆ ಕ್ರಮ ತಗೊಳ್ಳಿಲ್ಲ. ಯಾಕಂತಂದ್ರೆ ಅವರು ಸಕ್ಕರೆ ಏನು ಮಾಲೀಕರಿದ್ದಾರೆ ಅದಕ್ಕೆ ಸಂಬಂಧಪಟ್ಟ MLAsಗಾಗಲಿ ಮಿನಿಸ್ಟರ್ಸ್ಗಾಗಲಿ ಅವ್ರು ಶಿವಾನಂದ್ ಪಾಟೀಲ್ ಸಕ್ಕರೆ ಮಂತ್ರಿ ಅದಾರಲ್ಲ, ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ರು, ನೋಡಪ್ಪ ಅದೇನ ನಡೀತಾ ಇದೆ ಅದನ್ನ ನೋಡಿ ಸರಿ ಮಾಡ್ಕೋ ಅಂತೇಳಿ. ಆದ್ರೆ ಶಿವಾನಂದ್ ಪಾಟೀಲ್ರು ಅವರು ಬೇರೆ ಬೇರೆ MLAsಗೆ ಮತ್ತು ಮಿನಿಸ್ಟರ್ಸ್ಗೆ ಎಲ್ಲಾ ಸಂಪರ್ಕ ಮಾಡಿದಾಗ ಅವ್ರಿಗೆ ಸರಿಯಾದ ಸಹಕಾರ ಕೊಟ್ಟಿಲ್ಲ. ಅಥವಾ ಅವರು ನೋಡಿ, ಅವರು ಒಬ್ರು ಕ್ಯಾಬಿನೆಟ್ ಮಿನಿಸ್ಟರ್, ಅವ್ರಕ್ಕಿಂತ ಸೀನಿಯರ್ ಇರುವಂತ ಬೇರೆ ಬೇರೆ ಕ್ಯಾಬಿನೆಟ್ ಮಿನಿಸ್ಟರ್ಸ್, ಬೇರೆ ಬೇರೆ ಲೀಡರ್ಸು, ಅವ್ರದೆಲ್ಲ ಶುಗರ್ ಫ್ಯಾಕ್ಟ್ರೀಸ್ ಇದೆ. ಅವ್ರು ಒಂದೇ ಸಲಕ್ಕೆ ಬಂದು ಎಲ್ಲಾ ಫ್ಯಾಕ್ಟ್ರಿ ಮಾಲೀಕರಿಗೆ ಕರೆಯುವಂತದ್ದು, ಅವ್ರಿಗೆ ಕಂಟ್ರೋಲ್ ಮಾಡುವಂತದ್ದು ಅದು ಶುಗರ್ ಮಿನಿಸ್ಟರ್ ಕಡೆಯಿಂದ ಆಗ್ಲಿಲ್ಲ. ಇದರಲ್ಲಿ ಟೈಮ್ ಬಹಳ ಹೋಯ್ತು. ಯಾವಾಗ ಈ ಆಂದೋಲನ ಬಹಳ ವಿಕೋಪಕ್ಕೆ ಬಂತು, ಇದು ಸರ್ವವ್ಯಾಪಿಯಾಗಿ ಎಲ್ಲರ ತಾಲೂಕುಗಳಲ್ಲಿ, ಎಲ್ಲರ ಜಿಲ್ಲೆಗಳಲ್ಲಿ ಯಾವಾಗ ವ್ಯಾಪಿಸಿತು, ಆವಾಗ ಮುಖ್ಯಮಂತ್ರಿ ಅವರಿಗೆ
ಇನ್ನು ಬಿಟ್ರೆ ಇದು ಗಂಭೀರ ಸ್ವರೂಪ ಬರ್ತದೆ ಅಂತೇಳಿ ಇನ್ನು ಬಿಡಬಾರ್ದನ್ನೋ ದೃಷ್ಟಿಯಲ್ಲಿ ಕೊನೆ ಹಂತದಲ್ಲಿ ಅವರು 11th ಅವರ್ ಅಂತಾರಲ್ಲ, ಅವಾಗ ಅವ್ರು ಎಂಟ್ರಿ ಆದ್ರು. ಸೊ ಮುಖ್ಯಮಂತ್ರಿ ಈ ಗಡ್ಡಕ್ ಬೆಂಕಿ ಬಿದ್ದಾಗ ಬಾವಿ ತೊಡಕೋದಲ್ಲ, ಹಂಗ್ ಪರಿಸ್ಥಿತಿ ಆಯ್ತು ಇವ್ರು. ಅದು ಹಾಗೆ ಆಯ್ತು ಸರ್. ಮತ್ತೆ ಹಾಗೆ ಆಗಿದೆ. ಈಗ ಅವರೆಲ್ಲ ಹೇಳಿದ್ದಾರೆ ಏನಂತ, 11.25 ರಿಕವರಿ ಇರಬೇಕು, 3,200 ರೂಪಾಯಿ ಫಸ್ಟ್ 15 ದಿವಸದಲ್ಲಿ ಕೊಡಬೇಕು, 50 ರೂಪಾಯಿ ಮುಂದೆ 6 ತಿಂಗಳಲ್ಲಿ ಕೊಡಬೇಕು, ಮತ್ತು ಸರ್ಕಾರ 50 ರೂಪಾಯಿ ಕೊಡ್ಬೇಕು. ಇದು ಮುಖ್ಯಮಂತ್ರಿಯವರು ಹೇಳಿದ್ರು. ಇದರಲ್ಲಿ ಮುಖ್ಯವಾಗಿ ತೊಡಕು ಬರುವಂತದ್ದು ರಿಕವರಿದು. ನಾನು ಹೇಳಿದ್ನಲ್ಲ ಸರ್, ರಿಕವರಿ ಯಾವ ಮಾನದಂಡದ ಮೇಲೆ ಇವರು ರಿಕವರಿ ಇದನ್ನ ಮಾಡ್ತಾರೆ, ಡಿಸೈಡ್ ಮಾಡ್ತಾರೆ. ಹೂ ಇಸ್ ಡಿಸೈಡಿಂಗ್ ದಿ ರಿಕವರಿ? ಫ್ಯಾಕ್ಟರಿ ಓನರ್ಸ್ ಆರ್ ಡಿಸೈಡಿಂಗ್ ದ ರಿಕವರಿ. ಸೊ ಹೌ ದಿ ಫಾರ್ಮರ್ಸ್ ಕ್ಯಾನ್ ಬಿಲೀವ್ ಅಂಡ್ ಹೌ ದ ಗವರ್ಮೆಂಟ್ ಕ್ಯಾನ್ ಬಿಲೀವ್ ಇಟ್? ಅದಕ್ಕೊಂದು ಏನಾದ್ರೂ ಕೌಂಟರ್ ಚೆಕ್ ಮಾಡ್ಲಿಕ್ಕೆ ಬೇಕಲ್ಲ ಸರ್. ಸರ್, ಈಗ ಅದು ರೈತರು ಪ್ರಶ್ನೆಯನ್ನ ಎತ್ತಿದ್ರು, ಮಹಾರಾಷ್ಟ್ರ ಮಾದರಿಯಲ್ಲಿ ನಮ್ಗೆ ಕೊಡಿ ಅಂತ. ಮಹಾರಾಷ್ಟ್ರದಲ್ಲಿ 3,500 ರೂಪಾಯಿ ಕೊಡ್ತಾ ಇದಾರೆ, ಆ ಮಾದರಿಯಲ್ಲಿ ಕೊಡಿ ಅಂತ. ಹೌದು ಸರ್. ನೋಡಿ, ಈಗ FRP ಇದೆ. FRP ದಲ್ಲಿ 3,550 ರೂಪಾಯಿ ಕೊಡ್ಬೇಕಂತಿದೆ. FRP ಸೆಂಟ್ರಲ್ ಗವರ್ಮೆಂಟ್ ದಿಂದ ಫಿಕ್ಸ್ ಆಗುವಂತದ್ದು. ಮಹಾರಾಷ್ಟ್ರದಲ್ಲಿ 3,500, 3,600, ಇನ್ನು ಕೆಲವೊಂದು ಕಡೆ ಗುಜರಾತ್ದಲ್ಲಿ ಹೋದ್ರೆ 4,000ಕ್ಕಿಂತ ಹೆಚ್ಚು ಕೊಡ್ತಾ ಇದ್ದಾರೆ. ನಿಜವಾಗಿ ಫ್ಯಾಕ್ಟರಿ ಓನರ್ಸ್ಗೆ 3,500 ರೂಪಾಯಿ ಕೊಡುವಲ್ಲಿ ಹಾಗೆ ನೋಡಿದ್ರೆ ಏನೋ ಒಂದು ಹಾನಿ ಅವ್ರಿಗಿಲ್ಲ. ಯಾಕಂದ್ರೆ ಮೊದಲು ಕಬ್ಬಿನಿಂದ ಕೇವಲ ಸಕ್ಕರೆ ಮಾತ್ರ ಆಗ್ತಿತ್ತು. ಈಗ 20 ವರ್ಷದ ಹಿಂದೆ ಕೇವಲ ಸಕ್ಕರೆ ಉತ್ಪಾದನೆ ಆಗ್ತಿತ್ತು. ಈ 20-25 ವರ್ಷಗಳಲ್ಲಿ ಇನ್ನೊಂದು ಬೈ ಪ್ರಾಡಕ್ಟ್ ಬಂತು, ಕೋ ಜನರೇಷನ್, ವಿದ್ಯುತ್ ಉತ್ಪಾದನೆ ಬಂತು. ಅದರ ಜೊತೆಗೇನೆ ಇವತ್ತು ಮೊಲಾಸಿಸ್ ಸೇಲ್ ಮಾಡುವಂತದ್ದು. ಮೊದಲು ಮೊಲಾಸಿಸ್ಗೆ ಯಾರು ಕೊಂಡ್ಕೊಳ್ತಿರ್ಲಿಲ್ಲ. ಈಗ ಮೊಲಾಸಿಸ್ ಇವರು ಲಿಕ್ಕರ್ ಮಾಡ್ಲಿಕ್ಕೆ ಮೊಲಾಸಿಸ್ದವರು ಮೊಲಾಸಿಸ್ ಪರ್ಚೇಸ್ ಮಾಡ್ತಾರೆ. ಇನ್ನು ಕೆಲವೊಬ್ರು ಗೊಬ್ಬರ ಮಾಡ್ಲಿಕ್ಕೆ ಆ ಫರ್ಟಿಲೈಸರ್ ಪ್ರೊಡ್ಯೂಸಿಂಗ್ ಕಂಪನೀಸ್ ಅವ್ರು ಪರ್ಚೇಸ್ ಮಾಡ್ತಾರೆ. ಮೊಲಾಸಿಸ್ ಒಂದು ಬೈ ಪ್ರಾಡಕ್ಟ್ ಬಂತು. ಇದು ಮೂರನೇದ್ದು. ಶುಗರ್ ಪ್ಲಸ್ ಕೋ ಜನರೇಷನ್ ಪ್ಲಸ್ ಮೊಲಾಸಿಸ್. ಇನ್ನು 4ನೇದಾಗಿ ವೆರಿ ರೀಸೆಂಟ್ಲಿ ಬಂದಿರುವಂತದ್ದು ಇಥೆನಾಲ್. ಸೊ ಇಥೆನಾಲ್ ಬಂದಿದ್ದು ನಮಗೆ ಸಕ್ಕರೆ ಕಾರ್ಖಾನೆಯವರಿಗೆ ಮತ್ತು ರೈತರಿಗೆ ಒಂದು ವರದಾನ. ಇದು ಇಥೆನಾಲ್ ಮೊದಲು 5% ಪೆಟ್ರೋಲಿಯಂ ಪ್ರಾಡಕ್ಟ್ ದಲ್ಲಿ ಮಿಕ್ಸ್ ಮಾಡ್ಬೇಕಂತ ಹೇಳಿ ಸೆಂಟ್ರಲ್ ಗವರ್ಮೆಂಟ್ ದವರು ಪರವಾನಗಿ ಕೊಟ್ಟಿದ್ರು. ಸೊ ಆ 5% ಅಂದ್ರೂ ಸಹಿತ ಸಾಕಷ್ಟು ಇವರಿಗೆ ಒಂದು ಅಡಿಷನಲ್ ಇನ್ಕಮ್ ಆಯ್ತು. ಅಡಿಷನಲ್ ಇನ್ಕಮ್ ಶುಗರ್ ಫ್ಯಾಕ್ಟರಿ ಅವರಿಗೆ ಆಯ್ತು. ಈಗ ಅದನ್ನ ಅವರು 20% ಮಿಕ್ಸ್ ಮಾಡ್ಲಿಕ್ಕೆ ಪರವಾನಗಿ ಕೊಟ್ಟಿದ್ದಾರೆ. ಮುಂದೆ ಹೋಗಿ ಇದು 30% ಆಗುವ ಪಾಸಿಬಿಲಿಟಿ ಇದೆ. ಸೊ ಇಂತ ಇಥೆನಾಲ್ ಪ್ರೊಡಕ್ಟ್ ಮಾಡುವಾಗ ಇಥೆನಾಲ್ ದ ಇನ್ಕಮ್ ಈಸ್ ಆಲ್ಸೋ ಎ ಮೇಜರ್ ಇನ್ಕಮ್ ಫಾರ್ ದಿ ಶುಗರ್ ಫ್ಯಾಕ್ಟ್ರೀಸ್. ಶುಗರ್ ಫ್ಯಾಕ್ಟ್ರೀಸ್ ಲಾಭ ಇದ್ರು ಸಹಿತ ಅವ್ರ 50 ರೂಪಾಯಿ ಸಲುವಾಗಿ 100 ರೂಪಾಯಿ ಸಲುವಾಗಿ ಮೀನಾಮೇಷ ಮಾಡುವಂತದ್ದು ಇದು ತಪ್ಪು ಅಂತ ನನಗನ್ನಿಸ್ತದೆ. ಯಾಕಂತಂದ್ರೆ ಅವ್ರಿಗೆ ಲಾಭ ಇದೆ ಅಲ್ಲ. ನೋಡಿ, ಒಂದು ಶುಗರ್, ಇನ್ನೊಂದು ಕೋ ಜನರೇಷನ್, ಥರ್ಡ್ ಮೊಲಾಸಿಸ್, ಫೋರ್ತ್ ಇಥೆನಾಲ್, ಇಷ್ಟೆಲ್ಲ ಬೈ ಪ್ರಾಡಕ್ಟ್ಸ್ ನೀವು ಆಡ್ ಮಾಡಿದ್ರೆ ಡೆಫಿನೆಟ್ಲಿ ದಿ ಫ್ಯಾಕ್ಟರಿ ಈಸ್ ಅರ್ನಿಂಗ್ 6,000 rupees ಬಿಹೈಂಡ್ ಪರ್ 1 ton ಆಫ್ ಶುಗರ್ ಕೇನ್ ಹ್ಯಾವಿಂಗ್ 11 ರಿಕವರಿ. 11 ರಿಕವರಿ ಇರುವಂತ 1 ton ಕಬ್ಬಿನಲ್ಲಿ ಕಾರ್ಖಾನೆಗೆ 6,000 ರೂಪಾಯಿ ಉಳಿತದೆ. ಈ 6,000 ರೂಪಾಯಿದಲ್ಲಿ ಬಹಳ ಆದ್ರೆ ಕಾಸ್ಟ್ ಆಫ್ ಕನ್ವರ್ಷನ್ ಸ್ವಲ್ಪ ಬರ್ಬೋದು, ಅವ್ರದ್ದು ಇನ್ವೆಸ್ಟ್ಮೆಂಟ್ ಒಂದು ಸ್ವಲ್ಪ ಬರ್ಬೋದು. ಆದ್ರೆ ಕಾರ್ಖಾನೆಗೆ ಇದ್ರ ಯಾವ ದೃಷ್ಟಿಯಿಂದನೂ ಹಾನಿ ಇಲ್ಲ. 3,500 ರೂಪಾಯಿ ಕೊಟ್ಟರು ಹಾನಿ ಇಲ್ಲ. ದಾಟ್ ವಿ ಕ್ಯಾನ್ ಪ್ರೂವ್ ಇಟ್. ಅದನ್ನ ನಾವು ಪ್ರೂವ್ ಮಾಡಬಹುದು. ನೋಡಿ, ಎಲ್ಲಿ ಲಾಸ್ ಆಗ್ತದೆ ಕಾರ್ಖಾನೆಯವರಿಗೆ, ಎಲ್ಲಿ ರಿಕವರಿ ಕಮ್ಮಿ ಇದೆ, ಯಾವ ಏರಿಯಾದಲ್ಲಿ ಶುಗರ್ ಕೇನ್ ಗ್ರೋಯಿಂಗ್ ಏರಿಯಾ ಕಮ್ಮಿ ಇದ್ದು ಅವರು ಒಂದು ಟಾರ್ಗೆಟ್ ಏನು ಒಂದು 5 ಲಕ್ಷ ಟನ್ ಇಟ್ಟಿರ್ತಾರೆ, 4 ಲಕ್ಷ ಟನ್ ಇಟ್ಟಿರ್ತಾರೆ. ಅಷ್ಟು ಆಗದೆ ಕಮ್ಮಿ ಆಯ್ತಂತಂದ್ರೆ ಅಲ್ಲಿ ಕ್ರಷಿಂಗ್ ಕಡಿಮೆ ಆದ್ರೆ ಆ ಫ್ಯಾಕ್ಟ್ರಿಗೆ ಲಾಸ್ ಆಗ್ತದೆ.
ಶುಗರ್ ಕೇನ್ ಕಡಿಮೆ ಇದ್ದಲ್ಲಿ. ನಂಬರ್ 1. ಈಗ ನಂಬರ್ 2, ರಾಜ್ಯ ಸರ್ಕಾರ ಒಂದು ವಾದ ಹೇಳ್ತಾ ಇರುವಂತದ್ದು, ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ಮಾಡ್ತಾ ಇರುವಂತದ್ದು, ಆ ಕಡೆ ಬೆಳೆ ತೋರಿಸ್ತಾ ಇರುವಂತದ್ದು, ಅವರು ನಿಗದಿ ಮಾಡುವಂತದ್ದು ಬೆಲೆ ನಿಗದಿ ಅಂತ. ಹಾಗೆ ನಿಮ್ಮ ಒಂದು ಅನುಭವದ ಮೇಲೆ ಮತ್ತು ನೀವು ಸಾಕಷ್ಟು ಕೂಡ ಉತ್ತಮ ಸಲಹೆಗಳನ್ನು ಕೊಟ್ಟಿರುವಂತದ್ದು, ಕೇವಲ ಕೇಂದ್ರ ಸರ್ಕಾರದ ಮೇಲೆ ಮಾತ್ರ ಮಾಡಿ ರಾಜ್ಯ ಸರ್ಕಾರ ಏನ್ ಜವಾಬ್ದಾರಿ ಇರೋದಿಲ್ವಾ? ಇಲ್ಲ ನೋಡಿ, ಕೇಂದ್ರ ಸರ್ಕಾರದ ಜವಾಬ್ದಾರಿ ಇರುವಂತದ್ದು ಅದು ವಿಷಯ ಬೇರೆನೆ, ರಾಜ್ಯ ಸರ್ಕಾರದ ಜವಾಬ್ದಾರಿ ಇರುವಂತದ್ದು ಬೇರೆನೆ. ಇಟ್ ಈಸ್ ಎ ಫೆಡರಲ್ ಸಿಸ್ಟಮ್. ನಮ್ದು ಹೆಂಗದ ಸೋಯತ್, ನಾವು ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಅದೀವಿ. ಒಂದು ಪಾಲಿಸಿ ಕೇಂದ್ರ ಸರ್ಕಾರ ಮಾಡಿದ್ರೆ ಕೇಂದ್ರ ಸರ್ಕಾರ ಜವಾಬ್ದಾರಿ ಏನು? FRP ಮಾಡುವಂತದ್ದು, MSP ಮಾಡುವಂತದ್ದು ಇದು ರಾಜ್ಯ ಸರ್ಕಾರದ ಕೈಯಲ್ಲಿ ಇಲ್ಲ. MSP ಆರ್ FRP ಇದನ್ನೆಲ್ಲಾನು ಮಾಡುವಂತದ್ದು ಕೇಂದ್ರ ಸರ್ಕಾರ. ಆಮೇಲೆ ಕೇಂದ್ರ ಸರ್ಕಾರ ಪ್ರತಿ ರಾಜ್ಯಕ್ಕೆ ಒಂದು ಟಾರ್ಗೆಟ್ ಕೊಟ್ಟಿರ್ತದೆ. ಇಥನಾಲದ ಬಗ್ಗೆ ಆಗ್ಲಿ ಅಥವಾ ಟ್ಯಾಕ್ಸಸ್ ಬಗ್ಗೆ ಆಗ್ಲಿ ಒಂದು ಟಾರ್ಗೆಟ್ ಇರ್ತದೆ. ಸೊ ಆ ಸ್ಟೇಟ್ಗೆ ಆ ಟಾರ್ಗೆಟ್ ಪ್ರಕಾರ ಸ್ಟೇಟ್ ಅಂಡ್ ಸೆಂಟ್ರಲ್ ದವರು ಕೋಆರ್ಡಿನೇಷನ್ ಮಾಡ್ಕೊಂಡು ಹೋಗ್ಬೇಕು. ಒಂದ್ ವೇಳೆ ನಮ್ಮ ಸ್ಟೇಟ್ ಟಾರ್ಗೆಟ್ ಕಮ್ಮಿ ಇದೆ, ಇಥನಾಲ್ದ ನಮ್ಗೆ ಇನ್ನೂ ಪ್ರೊಡಕ್ಷನ್ ಜಾಸ್ತಿಗೆ ಅವ್ರ ಪರವಾನಗಿ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದವರು ಮನವಿ ಮಾಡಿ ಅದನ್ನ ಮಾಡ್ಕೋಬಹುದಲ್ಲ. ಬಟ್ ಇದು ಎರಡೂ ಕೋಆರ್ಡಿನೇಷನ್ ಮಾಡ್ಕೊಂಡು ಹೋಗುವಂತದ್ದು. ಇದರಲ್ಲಿ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು ಇದೆ, ಆದ್ರೆ ಜಾಸ್ತಿ ಜವಾಬ್ದಾರಿ, ಹೆಚ್ಚಿನ ಜವಾಬ್ದಾರಿ ಎಲ್ಲ ರಾಜ್ಯ ಸರ್ಕಾರದಿದೆ. ಕೇಂದ್ರ ಸರ್ಕಾರ ಪಾಲಿಸಿ ಮಾಡುವಂತದ್ದು, ಬಟ್ ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡುವಂತದ್ದು. ಎವ್ರಿಥಿಂಗ್ ಈಸ್ ಇಂಪ್ಲಿಮೆಂಟೆಡ್ ಬೈ ದ ಸ್ಟೇಟ್ ಗವರ್ಮೆಂಟ್ ಓನ್ಲಿ, ನಾಟ್ ಡೈರೆಕ್ಟ್ಲಿ ಬೈ ದ ಸೆಂಟ್ರಲ್ ಗವರ್ಮೆಂಟ್. ಇದು ತಮಗೂ ಗೊತ್ತಿದೆ. ಹಾಗಾಗಿ ಕೇಂದ್ರ ಸರ್ಕಾರ ಸಹಾಯ ಮಾಡ್ಬೇಕಂತಂದ್ರೆ ಮಾಡಬಹುದು. ಕೇಂದ್ರ ಸರ್ಕಾರ ನೋಡಿ ಒಂದು ಪ್ಯಾಕೇಜ್ ಕೊಟ್ಟಿದ್ದು, ಯಾವಾಗ ಶರದ್ ಪವಾರ್ ಅವರು ಇದನ್ನಿದ್ದಾಗ ಅಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಕ್ಕೆ ಆ ಏರಿಯಾಗೆ ಪ್ಯಾಕೇಜ್ ಕೊಟ್ಟಿದ್ರು. ಸೊ ಕೇಂದ್ರ ಸರ್ಕಾರ ಸಹಾಯ ಮಾಡ್ಲೇಬೇಕು ಅನ್ನುವಂಥದ್ದು ಕೇಂದ್ರ ಸರ್ಕಾರದ ವಿಚಾರದಲ್ಲಿ ಬಂದ್ರೆ ಅವರು ಒಂದು ಟನ್ದಿಂದ ₹100 ಕೊಡಬಹುದಲ್ಲ. ದೇ ಕ್ಯಾನ್ ಆಲ್ಸೋ ಡಿಕ್ಲೇರ್ ₹100 ಗ್ರಾಂಟ್ ಫ್ರಮ್ ದ ಸೆಂಟ್ರಲ್ ಗವರ್ಮೆಂಟ್ ಬಿಹೈಂಡ್ 1 ಟನ್ ಅಂತೇಳಿ. ಆದ್ರೆ ಅದು ಒಂದ್ ರಾಜ್ಯಕ್ಕೆ ಕೊಟ್ರೆ ಎಲ್ಲಾ ರಾಜ್ಯಗಳಿಗೆ ಕೊಡ್ಬೇಕಾಗ್ತೈತೆ ಅಂತೇಳಿ ಅವ್ರು ಅದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ವಿಚಾರ ಮಾಡಿ ಡಿಸಿಷನ್ ತಗೋತಾರೆ. ಹಾಗಾಗ್ತದೆ. ಆದ್ರೆ ಕೇಂದ್ರ ಸರ್ಕಾರದವರು ಸಹಾಯ ಮಾಡಲೇಬೇಕು ಅಂತಂದ್ರೆ ಮಾಡಬಹುದು, ಅವ್ರು ಮಾಡಬಹುದು. ಆದ್ರೆ ಅವ್ರು ಮಾಡಲೇಬೇಕು ಅನ್ನುವಂಥದ್ದಿಲ್ಲ. ರಾಜ್ಯ ಸರ್ಕಾರದ ಡ್ಯೂಟಿ ಇದೆ. ಇದು ರಾಜ್ಯ ರೈತರು ಮತ್ತು ಫ್ಯಾಕ್ಟರಿ ಮಾಲೀಕರು ಇವ್ರನ್ನ ಕೋಆರ್ಡಿನೇಟ್ ಮಾಡಿ ಕಂಟ್ರೋಲ್ ಮಾಡಿ ಒಂದು ಡೈರೆಕ್ಷನ್ ಕೊಡ್ಬೇಕಾಗಿರುವಂತದ್ದು ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿ. ಅದು ಸ್ವಲ್ಪ ಲೇಟ್ ಆಗಿ ಮಾಡಿತು, ಆದ್ರೆ ಮಾಡಿದ್ದಾರೆ. ಇನ್ನು ಒಂದು ಪ್ರಶ್ನೆ ಬರುವಂತದ್ದು, ಇದು ಇಂಪ್ಲಿಮೆಂಟ್ ಮಾಡುವಾಗ ತೊಂದರೆಗಳು ಬರ್ತಾವ, ಅನೇಕ ಸಮಸ್ಯೆಗಳು ಬರ್ತಾವ. ಅದರಲ್ಲಿನೂ ಸಹಿತ ಶುಗರ್ ಕಮಿಷನರ್ ಅಥವಾ ಶುಗರ್ ಮಿನಿಸ್ಟರ್ ಇವರು ಹಂತ ಹಂತವಾಗಿ ರೈತರ ಮುಖಂಡರ ಜೊತೆಗೆ ಚರ್ಚೆ ಮಾಡಿ, ಇವತ್ತು ರಿಕವರಿದ ವಿಷಯ ಇರಬಹುದು, ಇವತ್ತು ವೇಬ್ರೇಜ್ ವಿಷಯ ಇರಬಹುದು, ಇದನ್ನೆಲ್ಲ ಪ್ರಾಕ್ಟಿಕಲ್ ಆಗಿ ಒಂದೊಂದು ಇಂಪ್ಲಿಮೆಂಟ್ ಮಾಡಿ ಈಗ ಏನೋ ಒಂದು ಆದೇಶ ಮಾಡಿದ್ದಾರೆ, ಇದು ಸಂಪೂರ್ಣವಾಗಿ ಜಾರಿಯಲ್ಲಿ ಬರೋ ತನಕ ಅವರು ಲಕ್ಷ್ಯ ಕೊಡ್ಬೇಕಾಗ್ತದೆ. ಓಕೆ ಸರ್, ತುಂಬಾ ಧನ್ಯವಾದ ಸರ್ ಮಾತಾಡೋದಕ್ಕೆ. ಯಾಕಂದ್ರೆ ಒಂದಷ್ಟು ಉತ್ತಮ ಸಲಹೆಗಳನ್ನ ಕೊಟ್ಟಿದ್ದೀರಾ. ಜೊತೆಗೆ ಕೇವಲ ಬೆಲೆ ನಿಗದಿ ಅಥವಾ ಬೆಲೆಗೆ ಸಂಬಂಧಪಟ್ಟಂತೆ ಮಾತ್ರ ಸೀಮಿತ ಆಗಿಲ್ಲ, ಸಾಕಷ್ಟು ಸಮಸ್ಯೆಗಳಿರುವಂತದ್ದು, ಅದರಲ್ಲಿ ಬೇಬೀಡ್ಸ್ ಇರುವಂತದ್ದು, ಅದೇ ರೀತಿ ರಿಕವರಿ ಸಂಬಂಧಪಟ್ಟಂತೆ ಮಾನದಂಡ ಹಾಕ್ಬೇಕು. ಆ ಮಾನದಂಡ ಯಾರು ರೆಡಿ ಮಾಡ್ತಾರೆ, ಯಾರು ಅದನ್ನ ನೋಡುವಂತದ್ದು ಅನ್ನೋದು ಕೂಡ ಬಹಳ ಪ್ರಮುಖವಾದಂತಹ ಪ್ರಶ್ನೆ ಇರುವಂತದ್ದು. ಜೊತೆಗೆ ಈಗ ಮಾಡಿರುವಂತಹ ಆದೇಶವನ್ನ ಅದನ್ನ ಜಾರಿ ಮಾಡುವಾಗ ಒಂದಷ್ಟು ಕಟ್ಟುನಿಟ್ಟಾಗಿ ಕ್ರಮಗಳು ಕೈಗೊಳ್ಬೇಕಂತ ಹೇಳಿರುವಂತದ್ದು ಉತ್ತಮವಾದ ಸಲಹೆ ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದ ಸರ್ ಮಾತಾಡಿದಕ್ಕೆ. ಓಕೆ, ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ಇದು ಮಾಜಿ ಶಾಸಕರು ಮತ್ತು ರೈತ ಹೋರಾಟಗಾರರು ಮತ್ತು ರೈತರ ಮುಖಂಡರಾಗಿರುವಂತಹ ಶಹಜಾನ್ ಡೊಂಗನವರು ಮಾತಾಡಿರುವಂತದ್ದು, ಹೇಳಿಕೆ ಕೊಟ್ಟಿರುವಂತದ್ದು. ಅವ್ರು ಬಹಳ ಪ್ರಮುಖ ಒಂದು ಪ್ರಶ್ನೆಯನ್ನು ಹೇಳಿರುವಂತದ್ದು, ಕೇವಲ ಬೆಲೆ ನಿಗದಿ ಮಾತ್ರ ಸಮಸ್ಯೆ ಆಗಿಲ್ಲ, ಬೆಲೆ ನಿಗದಿ ವಿಚಾರ ಒಂದೇ ಅಲ್ಲ, ಈ ಏನ್ ರಿಕವರಿ ಅಂತ ಹೇಳ್ತಾರಲ್ವಾ, ರಿಕವರಿ ಕಬ್ಬಿನ ಅರ್ಧಂತ ಸಂದರ್ಭದಲ್ಲಿ ರಿಕವರಿ ಅಂತ ಮಾನದಂಡ ಇರುತ್ತೆ. ಆ ರಿಕವರಿ ಆಧಾರದ ಮೇಲೆ ಕಬ್ಬು ರೈತರಿಗೆ ಈಗ 11.5 ಬಂದ್ರೆ ಇಷ್ಟು ನಿಗದಿ ಮಾಡ್ತಾರೆ, ₹3,200 ಅಥವಾ ಅದಕ್ಕಿಂತ ಕಡಿಮೆ ಬಂದಿದ್ದು ಕಡಿಮೆ ಆಗುತ್ತೆ ಟನ್ಗೆ. ಆ ರಿಕವರಿಯನ್ನ ಯಾರು ಐಡೆಂಟಿಫೈ ಮಾಡುವಂಥದ್ದು, ಯಾರು ಹೇಳುವಂಥದ್ದು, ಅದು ಸಕ್ಕರೆ ಕಾರ್ಖಾನೆ ಮಾಲೀಕರು ಹೇಳ್ತಾ ಇದ್ರೆ ಅದು ಆಗ್ಬಾರ್ದು. ಸರ್ಕಾರದಿಂದಲೇ ಕೂಡ ಅದಕ್ಕೆ ಒಂದು ಲ್ಯಾಬೊರೇಟರಿ ಮಾಡ್ಬೇಕು ಅಂತ ಹೇಳಿರುವಂತದ್ದು ರಿಕವರಿಗೆ. ಜೊತೆಗೆ ವೇ ಬ್ರಿಡ್ಜ್ ಅನ್ನ ತೂಕವನ್ನು ಕೂಡ ಸರ್ಕಾರದಿಂದಲೇ ಕೂಡ ಮಾಡ್ಬೇಕು. ಮತ್ತು ಈಗ ಆಗ್ತಿರುವಂತ ಇಂಪ್ಲಿಮೆಂಟೇಷನ್ ಇದೆಯಲ್ಲ, ಈಗ ಆದೇಶ ಏನಿದೆ ಅಲ್ವಾ, ಇದನ್ನ ಸರಿಯಾಗಿ ಮಾಡ್ಬೇಕು. ಬಹಳ ಪ್ರಮುಖವಾಗಿ ಸರ್ಕಾರವನ್ನ ಸಕ್ಕರೆ ಲಾಬಿ ನಡೆಸ್ತಾ ಇದೆ.
ಸರ್ಕಾರ ಲಾಬಿ ಅಂದ್ರೆ ಸಕ್ಕರೆ ಲಾಬಿಯಿಂದ ಸರ್ಕಾರವನ್ನ ಒಂದಷ್ಟು ಹತೋಟಿಗೆ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಬಹಳ ಪ್ರಮುಖವಾದಂತಹ ವಿಚಾರವನ್ನ ಒಂದಷ್ಟು ಮಾಹಿತಿಗಳನ್ನ ಕೊಟ್ಟಿರುವಂತದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.